ಸ್ನೇಹಿತರೆ, 2022ರಲ್ಲಿ ಇಡೀ ಜಗತ್ತಲ್ಲಿ 186 ರಾಕೆಟ್ಗಳನ್ನು ಹಾರಿಸಿದ್ರು. 2023ರಲ್ಲಿ 197 ರಾಕೆಟ್ಗಳು ಲಾಂಚ್ ಆದವು. ಎಲಾನ್ ಮಸ್ಕ್ರ ಸ್ಪೇಸ್ ಎಕ್ಸ್ ಕಂಪನಿ ಒಂದೇ ಕಳೆದ ವರ್ಷ 96 ರಾಕೆಟ್ಗಳನ್ನು ಹಾರಿಸಿದೆ. ನಮ್ಮ ಇಸ್ರೋ ಸುಮಾರು 9 ರಾಕೆಟ್ಗಳನ್ನು ಲಾಂಚ್ ಮಾಡಿದೆ. ಸದ್ಯ 2 ದಿನಕ್ಕೆ ಒಂದು ರಾಕೆಟ್ ಪ್ರಪಂಚದ ಎಲ್ಲಾರು ಒಂದು ಕಡೆ ಹಾರ್ತಾನೆ ಇರುತ್ತೆ. ನೀವು ಕೂಡ ದೃಶ್ಯಗಳೆಲ್ಲ ನೋಡಿರ್ತೀರ. ಅದರಲ್ಲಿ ಎಂತಹ ಭಯಾನಕ ಸತ್ಯ ಇದೆ ಗೊತ್ತಾ? ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ. ಸ್ಪೇಸ್ ಎಕ್ಸ್ನ ಫಾಲ್ಕನ್ ಹೆವಿ ರಾಕೆಟ್ನ ಒಂದು ಲಾಂಚ್ಗೆ 411 ಟನ್ ಇಂಧನ ಬೇಕು. ಅಂದರೆ ಸುಮಾರು 4 ಲಕ್ಷ kg ಇಂಧನ ಬೇಕು. ಒಂದು ಡೀಸೆಲ್ ಎಂಜಿನ್ ಟ್ರೈನ್ 100 ಕಿಲೋಮೀಟರ್ ಹೋಗೋಕ್ಕೆ ಸುಮಾರು 400 ಲೀಟರ್ ಡೀಸೆಲ್ ಬಳಸುತ್ತೆ. ಸೊ ಫಾಲ್ಕನ್ ಬಳಸೋ 400 ಟನ್ ಇಂಧನ ಅಂದರೆ ಆ ಟ್ರೈನ್ 1 ಲಕ್ಷ ಕಿಲೋಮೀಟರ್ ಹೋಗ್ಬೋದು. ಅಷ್ಟೊಂದು ಇಂಧನ ಒಂದು ರಾಕೆಟ್ ಉಡಾವಣೆಗೆ. ಅವುಗಳ ಗಾತ್ರದ ಅನುಗುಣವಾಗಿ ಚೂರು ವೇರಿ ಆಗ್ಬೋದು. ಇದೆಲ್ಲ ಉಪಗ್ರಹವನ್ನು ಒಂದಷ್ಟು ದೂರ ಕಳಿಸೋಕಷ್ಟೇ. ಆದರೆ ಸ್ನೇಹಿತರೆ, ಮುಂದೊಂದು ದಿನ ಇಂಧನದ ಬಳಕೆನೇ ಇಲ್ಲದೇನೆ ಉಪಗ್ರಹ ಉಡಾವಣೆ ಆಗೋದಾದರೆ ಹೇಗಿರುತ್ತೆ? ಇಂಧನನೇ ಇಲ್ಲದೆ ಉಪಗ್ರಹ ಸ್ಪೇಸಿಗೆ ಕಳ್ಸೋಕ್ಕಾದರೆ ಹೇಗಿರುತ್ತೆ? ಅದು ಹೆಂಗ್ರಿ ಆಗುತ್ತೆ, ಹಾರದ ಹೆಂಗ್ರಿ ಅಂತ ನೀವು ಕೇಳ್ಬೋದು. ಆದರೆ ಈ ಟೆಕ್ನಾಲಜಿ ಬಂದಾಗಿದೆ. ಅದು ಹೇಗೆ ವರ್ಕ್ ಆಗುತ್ತೆ ಬನ್ನಿ ನೋಡ್ತಾ ಹೋಗೋಣ. mastmagga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ಪಿನ್ ಲಾಂಚ್. ಅಮೆರಿಕದ ಈ ಹೊಸ ಸ್ಯಾಟಲೈಟ್ ಲಾಂಚಿಂಗ್ ಟೆಕ್ನಾಲಜಿ ಕಂಪನಿ ಕಡೆಗೆ ಇಡೀ ಜಗತ್ತೇ ತಿರುಗಿ ನೋಡ್ತಾ ಇದೆ. ಉಪಗ್ರಹ ಲಾಂಚ್ ಮಾಡೋ ಟೈಮ್ನಲ್ಲಿ ಇಂಧನ ಬಳಸದೆ ರಾಕೆಟನ್ನು ಲಾಂಚ್ ಮಾಡೋ ಟೆಕ್ನಾಲಜಿ ಇದು. ಅದೇನಿದು, ಇಂಧನ ಇಲ್ಲದೆ ರಾಕೆಟನ್ನು ಹಿಂಗೆ ಮೇಲಕ್ಕೆ ಎತ್ತಕ್ಕಾಗತ್ತೆ? ಭೂಮಿಯ ಗುರುತ್ವಾಕರ್ಷಣೆ ಬಿಡಿಸ್ಕೊಂಡು ಅದು ಸ್ಪೇಸ್ಗೆ ಹೋಗಬೇಕು ಅಂದರೆ ಮಾಮೂಲಿ ವಿಮಾನಕ್ಕೇನೆ ಆಗೋದಿಲ್ಲ. ಹೆವಿ ಪವರ್ ಇರೋ ರಾಕೆಟ್ ಬೇಕು, ಅದಕ್ಕೆ ಅಷ್ಟು ಇಂಧನ ಖರ್ಚಾಗೋದು. ನ್ಯೂಟನ್ನ 3ನೇ ನಿಯಮದ ಪ್ರಕಾರ ಅಪೋಸಿಟ್ ಥ್ರಸ್ಟ್ ಸಿಗಬೇಕಲ್ಲ, ಕೆಳಗೆ ಬೆಂಕಿ ಇಟ್ಟರೆ ತಾನೇ ರಾಕೆಟ್ ಮೇಲಕ್ಕೆ ಹಾರೋದು ಅಂತ ನೀವು ಕೇಳ್ಬೋದು. ಆದರೆ ಸ್ನೇಹಿತರೆ, ನ್ಯೂಟನ್ನ ಪ್ರಿನ್ಸಿಪಲ್ ಇಲ್ಲದೆ ಉಡಾವಣೆ ಮಾಡೋ ಟೆಕ್ನಾಲಜಿಯನ್ನು ಈ ಸ್ಪಿನ್ ಲಾಂಚ್ ಕಂಪನಿ ಎಕ್ಸಿಕ್ಯೂಟ್ ಮಾಡಿಬಿಟ್ಟಿದೆ. ಇದರಲ್ಲಿ ಕೈನೆಟಿಕ್ ಎನರ್ಜಿ ಅಥವಾ ಚಲನ ಶಕ್ತಿಯನ್ನು ಬಳಸಿ ರಾಕೆಟನ್ನು ಲಾಂಚ್ ಮಾಡಲಾಗುತ್ತೆ. ಇದರ ವರ್ಕಿಂಗ್ ತಿಳ್ಕೊಳ್ಳೋಕೆ ಮೊದಲು ನೀವು ಸೆಂಟ್ರಿಫ್ಯೂಸ್ ಬಗ್ಗೆ, ಆರ್ಬಿಟಲ್ ಆಕ್ಸಲರೇಟರ್ ಬಗ್ಗೆ ತಿಳ್ಕೋಬೇಕು. ಸೆಂಟ್ರಿಫ್ಯೂಸ್ ಸ್ನೇಹಿತರೆ, ನೀವು ಒಂದು ಕಲ್ಲಿಗೆ ದಾರ ಕಟ್ಟಿ ಸುತ್ತಿದರೆ ಹೇಗೆ ಕಲ್ಲು ನಿಮ್ಮ ಕೈಯಿಂದ ತಪ್ಪಿಸ್ಕೊಂಡು ಆಚೆ ಹೋಗೋಕೆ ಟ್ರೈ ಮಾಡುತ್ತೋ, ಅದೇ ಸೆಂಟ್ರಿಫ್ಯೂಗಲ್ ಫೋರ್ಸ್. ಈ ಪ್ರಿನ್ಸಿಪಲ್ ಬಳಕೆ ಮಾಡೋ ಉಪಕರಣಗಳನ್ನು ಸೆಂಟ್ರಿಫ್ಯೂಜ್ ಅನ್ಬೋದು. ವಾಷಿಂಗ್ ಮಷಿನ್ಗಳಲ್ಲಿ ಬಟ್ಟೆಗಳು ಡ್ರೈ ಆಗೋದು ಕೂಡ ಇದೇ ಪ್ರಿನ್ಸಿಪಲ್ನಿಂದ. ಒಲಿಂಪಿಕ್ಸ್ನಲ್ಲಿ ನೀವು ಹ್ಯಾಮರ್ ಥ್ರೋ ನೋಡಿರ್ತೀರಾ, ಅಂದರೆ ಕಬ್ಬಿಣದ ಗುಂಡನ್ನು ಸ್ಪ್ರಿಂಗ್ ಸಹಾಯದಿಂದ ಸುತ್ತಿ ಸುತ್ತಿ ಎಸೆಯೋ ಆಟ. ಇದರಲ್ಲಿ ವ್ಯಕ್ತಿ ಎಷ್ಟು ಜೋರಾಗಿ ಸುತ್ತುತ್ತಾನೋ ಅಷ್ಟೇ ದೂರ ಗುಂಡನ್ನು ಎಸಿಬೋದು. ಇದೇ ಪ್ರಿನ್ಸಿಪಲ್ ಆರ್ಬಿಟಲ್ ಲಾಂಚರ್ಗಳಲ್ಲಿ ಬಳಕೆಯಾಗುತ್ತೆ. ಇಲ್ಲಿ ಉಪಗ್ರಹವನ್ನು ಹ್ಯಾಮರ್ ಥ್ರೋ ಮಾಡಲಾಗುತ್ತೆ ಅಂತ ಹೇಳ್ಬೋದು. ಹ್ಯಾಮರ್ ಥ್ರೋನಲ್ಲಿ ಗುಂಡ್ಗೆ ಮನುಷ್ಯ ಆಕ್ಸಲರೇಷನ್ ಕೊಟ್ಟರೆ, ಆರ್ಬಿಟಲ್ ಲಾಂಚರ್ಗಳಲ್ಲಿ ವಾಕ್ಯೂಮ್ ಸೀಲ್ಡ್ ಸೆಂಟ್ರಿಫ್ಯೂಜ್, ಅದರಲ್ಲಿರೋ ಮೋಟಾರ್ಗಳು ರಾಕೆಟನ್ನು ಎಸೆಯೋಕೆ ಕೆಲಸ ಮಾಡ್ತವೆ. ಹಾಸ್ಯಾಸ್ಪದ ಅನಿಸಿದರೂ ಕೂಡ ಲಿಟ್ರಲಿ ಎಸೆಯೋಕೆ ಶಕ್ತಿ ಕೊಡ್ತವೆ. ಇದೊಂಥರ ಶಕ್ತಿ ಇಲ್ಲದ, ಪ್ರೊಪಲೆಂಟ್ ಇಲ್ಲದ ಸರ್ಫೇಸ್ ಟು ಏರ್ ಮಿಸೈಲ್ ಥರ. ಸ್ನೇಹಿತರೆ, ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋದು ಆರ್ಬಿಟಲ್ ಆಕ್ಸಲರೇಟರ್ನ ಮಾಡೆಲ್. ಇದರಲ್ಲಿ ದೊಡ್ಡ ವಾಕ್ಯೂಮ್ ಅಂದರೆ ನಿರ್ವಾತದ ಚೇಂಬರ್, ಹೈಪರ್ಸಾನಿಕ್ ಟೆದರ್, ರಿಲೀಸ್ ಮೆಕ್ಯಾನಿಸಮ್ ಹಾಗೂ ಲಾಂಚ್ ಟನಲ್ ಇರುತ್ತೆ. ಇವೆಲ್ಲವನ್ನು ಬಳಸಿ ಆಕಾಶಕ್ಕೆ ಸಾವಿರಾರು ಕಿಲೋಮೀಟರ್ ವೇಗದಲ್ಲಿ ರಾಕೆಟನ್ನು ಎಸೆಯಲಾಗುತ್ತೆ. ವಾಕ್ಯೂಮ್ ಚೇಂಬರ್ ಸ್ನೇಹಿತರೆ, ಈ ಚೇಂಬರನ್ನು ಸ್ಟೀಲ್ನಿಂದ ತಯಾರಿಸಲಾಗುತ್ತೆ. ಲಾಂಚ್ ಮಾಡಬೇಕಾಗಿರೋ ರಾಕೆಟ್ ಹಾಗೂ ಇತರ ಉಪಕರಣಗಳು ಇದರ ಒಳಗಿರ್ತವೆ. ಕಂಪ್ಲೀಟ್ ಕಡಿಮೆ ಒತ್ತಡದಲ್ಲಿ ಈ ಚೇಂಬರನ್ನು ಇಡಲಾಗಿರುತ್ತೆ. ಹೈಪರ್ಸಾನಿಕ್ ಟೆದರ್, ಚೇಂಬರ್ ಮಧ್ಯೆ ಇರೋ ಹೈಪರ್ಸಾನಿಕ್ ಟೆದರ್ ಅನ್ನೋ ಉಪಕರಣದ ತುದಿಯಲ್ಲಿ ರಾಕೆಟ್ ಫಿಕ್ಸ್ ಆಗಿರುತ್ತೆ. ಗಡಿಯಾರದಲ್ಲಿನ ಮುಳ್ಳಿನ ಥರ ಈ ಟೆದರ್ ಆಕ್ಸಲರೇಟರ್ನ ಮಧ್ಯದಲ್ಲಿರುತ್ತೆ. ವಿದ್ಯುತ್ ಬಳಕೆ ಮಾಡಿ ಬಹಳ ಹೈ ಸ್ಪೀಡ್ ಮೋಟಾರ್ಗಳು ಈ ಟೆದರನ್ನು, ಆ ಮೂಲಕ ರಾಕೆಟನ್ನು ತಿರುಗಿಸ್ತವೆ. 1 ನಿಮಿಷಕ್ಕೆ 450 ರೊಟೇಷನ್ಗಳು ಅಂದರೆ 450 RPM ಸ್ಪೀಡ್ನಲ್ಲಿ ಈ ಟೆದರ್ ತಿರುಗುವವರೆಗೆ ಅದನ್ನು ಆಕ್ಸಲರೇಟ್ ಮಾಡಲಾಗುತ್ತೆ. ಇಷ್ಟು RPM ರೀಚ್ ಆಗೋಕ್ಕೆ 1 ಗಂಟೆಗಿಂತ ಹೆಚ್ಚಿನ ಟೈಮ್ ಬೇಕಾಗುತ್ತೆ. ಈ ಆಕ್ಸಲರೇಷನ್ ರಾಕೆಟನ್ನು ಎಷ್ಟು ವೇಗದಲ್ಲಿ ಲಾಂಚ್ ಮಾಡುತ್ತೆ ಗೊತ್ತಾ? ಗಂಟೆಗೆ ಬರೋಬ್ಬರಿ 8000 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ವೇಗದಲ್ಲಿ. ರಿಲೀಸ್ ಮೆಕ್ಯಾನಿಸಮ್, ನಾವು ಆಗಲೇ ಹೇಳಿದ ಹಾಗೆ ಈ ಟೆದರ್ನ ತುದಿಯಲ್ಲಿ ರಾಕೆಟ್ ಮೌಂಟ್ ಆಗಿರುತ್ತೆ. ಬಹಳ ವೇಗವಾಗಿ ತಿರುಗ್ತಿರೋ ಟೆದರ್ನಿಂದ ರಾಕೆಟನ್ನು ರಿಲೀಸ್ ಮಾಡೋದು.
ಆ್ಯಕ್ಯುರೇಟ್ ಆಗಿ ಲಾಂಚ್ ಟನಲ್ ಒಳಗೆ ನುಗ್ಗೋ ಥರ ರಿಲೀಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ಇದು ಬಹಳ ಕಷ್ಟದ ಕೆಲಸ ಕೂಡ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ರಾಕೆಟ್ ವಾಕ್ಯೂಮ್ ಚೇಂಬರ್ನ ಗೋಡೆಗೆ ಗುದ್ದಿ ಆಚೆನೂ ಬರ್ಬೋದು ಅಥವಾ ಅಲ್ಲೇ ಸ್ಫೋಟನೂ ಆಗ್ಬೋದು. ಆಗ ಇಡೀ ಆಕ್ಸಲರೇಟರ್ ನಾಶ ಆಗ್ಬೋದು. ಸೊ 1 ಮಿಲಿ ಸೆಕೆಂಡ್ ಕೂಡ ಹೆಚ್ಚು ಕಮ್ಮಿ ಆಗಂಗಿಲ್ಲ. ಇದೇ ಕಾರಣಕ್ಕೆ ಈ ಮೆಕ್ಯಾನಿಸಮ್ನಲ್ಲಿ ಫೇಲ್ ಸೇಫ್ ಮೆಕ್ಯಾನಿಕಲ್ ಸೆಪರೇಷನ್ ಅನ್ನೋ ಸಿಸ್ಟಮ್ ಇದೆ. ಇದರ ಮೂಲಕ ಆ ಲಾಂಚರ್ಗೆ 2 ಆಪ್ಷನ್ ಇರೋದು. ಒಂದು, ರಾಕೆಟ್ ಆಕ್ಯುರೇಟ್ ಆಗಿ ಲಾಂಚ್ ಆಗಬೇಕು ಅಥವಾ ಲಾಂಚ್ ಆಗೋ ಹಾಗೇನೇ ಇಲ್ಲ. ಲಾಂಚ್ ಟನಲ್ ಸ್ನೇಹಿತರೆ, ಇದೇ ಟನಲ್ ಮೂಲಕ ಟೆದರ್ನಿಂದ ಲಾಂಚ್ ಆದ ರಾಕೆಟ್ ವಾತಾವರಣಕ್ಕೆ ಎಂಟ್ರಿ ಕೊಡೋದು. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ, ರಾಕೆಟ್ ಆಚೆ ಬರೋಕೆ ಟನಲ್ನ ದ್ವಾರ ಓಪನ್ ಇರಬೇಕು. ಆದರೆ ಕ್ಯಾಪ್ ಓಪನ್ ಇದ್ದರೆ ಚೇಂಬರ್ ಒಳಗೆ ವಾಕ್ಯೂಮ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ವಾಕ್ಯೂಮ್ ಇಲ್ಲ ಅಂದರೆ ಅಷ್ಟು RPM ವರೆಗೆ ಟೆದರ್ ಸುತ್ತೋಕ್ಕಾಗಲ್ಲ. ಇದೇ ಕಾರಣಕ್ಕೆ ಟನಲ್ನ ಎಕ್ಸಿಟ್ ಪಾಯಿಂಟ್ನಲ್ಲಿ ತೆಳುವಾದ ವಸ್ತು ಬಳಸಿ ಸೀಲ್ ಮಾಡಲಾಗಿರುತ್ತೆ. ರಾಕೆಟ್ ಈ ಸೀಲನ್ನು ಬ್ರೇಕ್ ಮಾಡಿಕೊಂಡು ಹರ್ಕೊಂಡು ಆಚೆಗೆ ಹಾರತ್ತೆ. ಇದರ ಜೊತೆಗೆ ಟನಲ್ನಲ್ಲಿ ಹೈ ಸ್ಪೀಡ್ ಮೆಕ್ಯಾನಿಕಲ್ ಏರ್ ಲಾಕ್ ಇರುತ್ತೆ. ಇದರಿಂದ ಟನಲ್ನ ಗೋಡೆಗಳಿಗೆ ಟಚ್ ಆಗದೆ ಸ್ಮೂತ್ ಆಗಿ ರಾಕೆಟ್ ಆಕ್ಸಲರೇಟರ್ನಿಂದ ಬೇರ್ಪಟ್ಟು ವಾತಾವರಣಕ್ಕೆ ಸ್ಪೇಸ್ ಕಡೆಗೆ ಚಿಮ್ಮತ್ತೆ. ಇದರ ಉಪಯೋಗ ಏನು ಸ್ನೇಹಿತರೆ? ಈ ಆಕ್ಸಲರೇಟರ್ ಗಂಟೆಗೆ 8,000 ಕಿಲೋಮೀಟರ್ಗಿಂತ ಹೆಚ್ಚಿನ ಸ್ಪೀಡ್ನಲ್ಲಿ ರಾಕೆಟನ್ನು ಹೊರಗೆ ಎಸೆಯುತ್ತೆ ಅಂತ ಹೇಳಿದ್ವಿ. ಈ ಮೊಮೆಂಟಮ್ನಿಂದ ರಾಕೆಟ್ 60 ಕಿಲೋಮೀಟರ್ ಅಥವಾ 2 ಲಕ್ಷ ಅಡಿ ಎತ್ತರಕ್ಕೆ ತಲುಪಿದಾಗ ಇದರ ಇಂಜಿನ್ ಇಗ್ನೈಟ್ ಆಗುತ್ತೆ. ಅಲ್ಲಿಂದ ಮೇಲಕ್ಕೆ ಹೋಗೋಕ್ಕೆ ರಾಕೆಟ್ಗೆ ಬಹಳ ಕಮ್ಮಿ ಇಂಧನ ಬೇಕಾಗುತ್ತೆ. ಯಾಕಂದರೆ ಗ್ರಾವಿಟೇಷನಲ್ ಫೋರ್ಸ್ ಕಮ್ಮಿ ಆಗ್ತಾ ಬಂದಿರುತ್ತೆ ಮೇಲಕ್ಕೆ ಹೋದಾಗೂ ಕೂಡ. 60 ಕಿಲೋಮೀಟರ್ ಭೂಮಿಯಿಂದ ಮೇಲಕ್ಕೆ ಹೋದ ಬಳಿಕ ಗ್ರಾವಿಟಿ ತುಂಬ ಮಿನಿಮಮ್ ಆಗ್ತಾ ಹೋಗಿರುತ್ತೆ. ಇದರ ಪರಿಣಾಮ ಆಮೇಲೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಲಕ್ಷ ಲೀಟರ್ ಇಂಧನ ಬೇಕಾಗೋದೇ ಇಲ್ಲ, ಸ್ವಲ್ಪ ಸಾಕಾಗತ್ತೆ. ಎಷ್ಟು ಕಮ್ಮಿ ಅಂದರೆ ರೆಗ್ಯುಲರ್ ರಾಕೆಟ್ ಲಾಂಚ್ನ 1/20 ಅಂದರೆ ಕೇವಲ 5% ಮಾತ್ರ ಇದಕ್ಕೆ ಖರ್ಚಾಗುತ್ತೆ ಇಂಧನ. ಇದು 200 kg ಪೆಲೋಡ್ ಸಾಮರ್ಥ್ಯದ ರಾಕೆಟ್ನ ಲೆಕ್ಕಾಚಾರ. ಇನ್ನು ಈ ಆಕ್ಸಲರೇಟರ್ ಪ್ರೊಡ್ಯೂಸ್ ಮಾಡೋ ವೇಗೋತ್ಕರ್ಷ ಅಥವಾ ವೆಲಾಸಿಟಿ ಸುಮಾರು 1000 G ಅಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಯ 1000 ಪಟ್ಟು ಜಾಸ್ತಿ. ಅಂದರೆ ಭೂಮಿ ಒಂದು ವಸ್ತುವನ್ನು ತನ್ನತ್ತ ಎಳೆಯೋ ಶಕ್ತಿಯ 1000 ಪಟ್ಟು ಶಕ್ತಿಯನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ಆ ಮೂಲಕ ರಾಕೆಟ್ ಲಾಂಚ್ ಮಾಡೋಕೆ ಮತ್ತೊಂದು ವರ್ಕ್ ಆಗುವಂಥ ಟೆಕ್ನಾಲಜಿ ಈಗ ಸಿಕ್ತಂಗಾಯಿತು. ಸ್ಪಿನ್ ಲಾಂಚ್ ಕಂಪನಿ ಸ್ನೇಹಿತರೆ, ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಈ ಒಂದು ವಿಶಿಷ್ಟ ಐಡಿಯಾ ಇರೋ ಕಂಪನಿಯನ್ನ ಜೊನಾಥನ್ ಯಾನೆ ಅನ್ನೋರು ಶುರು ಮಾಡಿದ್ರು. 2022ರಲ್ಲಿ ಏರ್ಬಸ್ ವೆಂಚರ್ಸ್, ಗೂಗಲ್ ವೆಂಚರ್ಸ್ ಸೇರಿ ಹಲವಾರು ಕಂಪನಿಗಳು ಇದರಲ್ಲಿ ಹೂಡಿಕೆ ಮಾಡಿದ್ದಾರೆ. ಏನೋ ಟೆಸ್ಟಿಂಗ್ ಹಂತದಲ್ಲಿರೋ ಈ ಟೆಕ್ನಾಲಜಿಯನ್ನು ಈಗಾಗಲೇ 10 ಬಾರಿ ಟೆಸ್ಟ್ ಮಾಡಲಾಗಿದ್ದು ಎಲ್ಲವೂ ಸಕ್ಸಸ್ಫುಲ್ ಆಗಿದೆ. 30,000 ಅಡಿವರೆಗೆ ರಾಕೆಟ್ ಲಾಂಚ್ ಆಗಿದೆ. ನಾಸಾ ಏರ್ಬಸ್ಗಳ ಪೇಲೋಡ್ಗಳನ್ನು ಬಳಸಿ ಈ ಲಾಂಚಿಂಗ್ ನಡೆಸಲಾಗಿದೆ. ರಾಕೆಟ್ ಏನು ಸ್ನೇಹಿತರೆ, ಲಾಂಚ್ ಮಾಡೋ ವಿನ್ಯಾಸ ವಿಧಾನ ಚೇಂಜ್ ಆದ್ಮೇಲೆ ರಾಕೆಟ್ನ ವಿನ್ಯಾಸ, ಅದಕ್ಕೆ ಉತ್ಪಾದಿಸುವ ವಸ್ತುಗಳು ಕೂಡ ಚೇಂಜ್ ಆಗುತ್ತಲ್ವಾ? ಯಾಕಂದ್ರೆ ವಾಕ್ಯೂಮ್ ಟ್ಯೂಬ್ ಒಳಗೆ ಪೇಲೋಡ್ ಹಾಗೂ ರಾಕೆಟ್ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ. ಸಾವಿರಾರು G ಫೋರ್ಸ್ ಅಂದ್ರೆ ಗುರುತ್ವದ 1000 ಪಟ್ಟು ಒತ್ತಡ ಇರುತ್ತೆ. ಬಹಳಷ್ಟು ಟೆಂಪರೇಚರ್ ಇರುತ್ತೆ. ಇದೆಲ್ಲವನ್ನ ತಡ್ಕೊಳ್ಳಿಕ್ಕೆ ಹಾಗೂ ಹಗುರವಾಗಿರಲಿ ಅಂತ ರಾಕೆಟ್ನ ದೇಹವನ್ನು ಕಾರ್ಬನ್ ಫೈಬರ್ನಿಂದ ಮಾಡಲಾಗಿರುತ್ತೆ. ಇದೇ ಕಾರಣಕ್ಕೆ ವಾತಾವರಣದಲ್ಲಿ ಟ್ರಾವೆಲ್ ಆಗುವಾಗ ಉತ್ಪಾದನೆ ಆಗೋ ತಾಪಮಾನವನ್ನ ಇದು ತಡ್ಕೊಳ್ಳುತ್ತೆ. ಭವಿಷ್ಯದ ಟೆಕ್ನಾಲಜಿ ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ಈ ಟೆಕ್ನಾಲಜಿಯಲ್ಲಿ ಖರ್ಚಾಗೋದು ಸಾಂಪ್ರದಾಯಿಕ ರಾಕೆಟ್ ಟೆಕ್ನಾಲಜಿಯ 1/20 ಇಂಧನ ಅಂತ. ಇದೇ ಕಾರಣಕ್ಕೆ ಸ್ಪಿನ್ ಲಾಂಚ್ ಕಂಪನಿ ಕ್ರಾಂತಿಕಾರಿ ಪ್ರಾಜೆಕ್ಟ್ಗೆ ಕೈ ಹಾಕಿದೆ. ಇದರಲ್ಲಿ ಒಂದು ಹಂತದ ಸಕ್ಸಸ್ ಕೂಡ ಕಂಡಿದೆ. ಅಮೆರಿಕ ಆರ್ಬಿಟಲ್ ಆಕ್ಸಲರೇಷನ್ ಬಳಸಿ ಸ್ಯಾಟಲೈಟ್ ಲಾಂಚ್ ಮಾಡೋ ದಿನಗಳು ದೂರ ಉಳಿದಿಲ್ಲ. ಇದರಿಂದ ಲೋ ಕಾಸ್ಟ್ನಲ್ಲಿ ಅತ್ಯಂತ ವೇಗವಾಗಿ ರಾಕೆಟ್ಗಳನ್ನು ಲಾಂಚ್ ಮಾಡ್ಬೋದು. ಮುಖ್ಯವಾಗಿ ಅನ್ಮ್ಯಾನ್ಡ್ ಮಿಷನ್ಗಳಲ್ಲಿ ಕಂಪ್ಲೀಟ್ ಆಗಿ ಈ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗ್ಬೋದು ನಾವು. ಹಾಗಾದರೆ ಈ ಟೆಕ್ನಾಲಜಿಯಲ್ಲಿ ಡಿಸ್ಅಡ್ವಾಂಟೇಜಸ್ ಏನೂ ಇಲ್ವಾ ಅಂತ ಹೇಳಿದ್ರೆ ಖಂಡಿತ ಇದೆ. ದೊಡ್ಡ ಗಾತ್ರದ ಸ್ಪಿನ್ ಆಗೋ ಉಪಕರಣ, ಸುತ್ತೋ ಉಪಕರಣ ಡೇಂಜರ್ ಅನ್ನೋದು ಕೆಲವರ ವಾದ. ಮುಖ್ಯವಾಗಿ ಈ ಡಿವೈಸ್ ಸುತ್ತೋದ್ರಿಂದ ಪೇಲೋಡ್ಗೆ, ಅದರಲ್ಲಿರೋ ಉಪಗ್ರಹಕ್ಕೆ ಡ್ಯಾಮೇಜಸ್ ಆಗೋ ಸಾಧ್ಯತೆ ಕೂಡ ಇರುತ್ತೆ ಅಂತ. ಆದರೆ ನಾಸಾ ಏರ್ಬಸ್ಗಳೇ ಇದರಲ್ಲಿ ಇಂಟ್ರೆಸ್ಟ್ ತೋರಿಸಿ ತಮ್ಮ ಪೇಲೋಡ್ ಇಟ್ಟು ಪರೀಕ್ಷೆ ಮಾಡಿಸ್ತಿವೆ. ಎಲ್ಲಕ್ಕಿಂತ ಹೆಚ್ಚಾಗಿದ್ದು ಸಾಂಪ್ರದಾಯಿಕ ರಾಕೆಟ್ಗಳಿಗಿಂತ ಇಕೋ ಫ್ರೆಂಡ್ಲಿ, ತುಂಬಾ ಪರಿಸರ ಸ್ನೇಹಿ, ಲೋ ಕಾಸ್ಟ್ ಟೆಕ್ನಾಲಜಿ. ಇದೇ ಕಾರಣಕ್ಕೆ ಜಪಾನ್ ಸುಮಿಟೋಮೊ ಕಾರ್ಪೊರೇಷನ್ ಸೇರಿ ಜಾಗತಿಕ ಕಂಪನಿಗಳು ಸ್ಪಿನ್ ಲಾಂಚ್ ಮೇಲೆ ಹೂಡಿಕೆ ಮಾಡಿವೆ. ಇನ್ನಷ್ಟು ಜನ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಉಪಗ್ರಹ ಉಡಾವಣೆಗೆ ಹೊಸ ಸುಸ್ಥಿರ ದಾರಿ ಹುಡುಕೋಕೆ ಇಡೀ ಜಗತ್ತು ಒಂದಾಗ್ತಾ ಇದೆ. ಈ ಟೆಕ್ನಾಲಜಿ ಬಗ್ಗೆ ನಿಮಗೆ ಅನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೀವು ತುಂಬ ಇಂತಹ ಅಮೋಘ ಮಾಹಿತಿಯನ್ನು ಮಿಸ್ ಮಾಡ್ಕೋತಿದ್ದೀರಾ ಅಂತ ಅರ್ಥ. ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.